ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 3, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ತನ್ನ ಅಂದರೆ ಭಾರತದಲ್ಲೇ ಮೊಟ್ಟಮೊದಲ ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನರಂಜನಾ ಶೃಂಗಸಭೆ ಅಂದರೆ ವೇವ್ಸ್ ಅಂತ ಕರೀತಾರೆ. ಗಮನಿಸಬಹುದು, ವರ್ಲ್ಡ್ ಆಡಿಯೋ ವಿಜುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್ ಅಂತ ಕರೀತವೆ. ಸೊ ವೇವ್ಸ್ 2025 ಕೆಳಗಿನ ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಆರಂಭಿಸಿದೆ? ಸರಿಯಾದಂಥ ಉತ್ತರ ಮುಂಬೈನಲ್ಲಿ ನಡೀತಾ ಇದೆ ಮೊಟ್ಟ ಮೊದಲ ವೇವ್ ಸಮ್ಮಿಟ್. ಈ ಒಂದು ಡೀಟೇಲ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ, ವೇವ್ಸ್ ಸಮ್ಮಿಟ್ ಹೈಲೈಟ್ಸ್ ಇಂಡಿಯಾಸ್ ಕ್ರಿಯೇಟ್ ನೋಡಿ ಸ್ಟ್ರೆಂತ್ ಆನ್ ಗ್ಲೋಬಲ್ ಪ್ಲಾಟ್ಫಾರ್ಮ್. ಓಕೆ, ಗ್ಲೋಬಲ್ ಪ್ಲಾಟ್ಫಾರ್ಮ್ಗಾಗಿ ಭಾರತ ತನ್ನ ಸ್ಟ್ರೆಂತನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮೇ 1, 2025ರಂದು ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಮೊದಲ ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನರಂಜನಾ ಶೃಂಗಸಭೆಯನ್ನು ಉದ್ಘಾಟಿಸಿದರು. ವೇವ್ಸ್ 2025 ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ನಕ್ಷೆಯಲ್ಲಿ ಇರಿಸುವ ಮತ್ತು ಜಾಗತಿಕ ಮಾಧ್ಯಮ ಮತ್ತು ಮನರಂಜನಾ ನಾಯಕರನ್ನು ತೊಡಗಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಉದ್ಘಾಟನಾ ವೇವ್ಸ್ 2025 ಆಯೋಜಿಸಿದೆ. ಈ ಶೃಂಗಸಭೆ ಮೇ 1ರಿಂದ 4ರವರೆಗೂ ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆಯಲಿದೆ. ಈಗ ನಾವು ಎರಡನೇ ಕ್ವಶನ್ ನೋಡೋಣ. ಸೊ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಗಮನಿಸಿ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಮೇಲ್ವಿಚಾರಣೆಯನ್ನು ಸುಧಾರಿಸಲು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಏಮ್ ಫಾರ್ ನೇಚರ್ ಅಂತ ಕರೀತಾರೆ, ಅಥವಾ ನೇಚರ್ NATURE ಅಂತ ನೇಚರ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ, ಏಮ್ ಫಾರ್ ನೇಚರ್ ಇನಿಷಿಯೇಟಿವ್. ಓಕೆ, ಸೊ ಅದರ ಉದ್ದೇಶವೇನು? ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಯ ಮೇಲ್ವಿಚಾರಣೆಗಾಗಿ. ಸೊ ಯಾವ ಸಂಸ್ಥೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ, FAO. ನೋಡಿ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ಗಮನಿಸಿ, FAO ಲಾಂಚಸ್ ಏಮ್ ಫಾರ್ ನೇಚರ್ ಟು ಇಂಪ್ರೂವ್ ಮಾನಿಟರಿಂಗ್ ಆಫ್ ಎಕೋಸಿಸ್ಟಮ್ ರಿಸ್ಟೋರೇಷನ್. ಓಕೆ, ಎಕೋಸಿಸ್ಟಮ್ ರಿಸ್ಟೋರೇಷನ್ಗಾಗಿ ಇದನ್ನು ಅಭಿವೃದ್ಧಿಪಡಿಸಿದೆ, ಅಥವಾ ಈ ಉಪಕ್ರಮ ಅಥವಾ ಇನಿಷಿಯೇಟಿವನ್ನು ಜಾರಿಗೆ ತಂದಿದೆ. ನೋಡಿ, ಏಮ್ ಫಾರ್ ನೇಚರ್ ಇನಿಷಿಯೇಟಿವ್ ಅಂತ ಕರಿತೇವೆ. ಓಕೆ, ಸೊ ಇದು ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಮೇಲ್ವಿಚಾರಣೆಯನ್ನು ಸುಧಾರಿಸಲು ಯುನೈಟೆಡ್ ಕಿಂಗ್ಡಮ್ನಿಂದ ಅಂದರೆ GBP 7 ಮಿಲಿಯನ್ವರೆಗೆ FAO ಭೂಮಿಯ ದಿನದಂದು ಏಮ್ ಫಾರ್ ನೇಚರ್ ಉಪಕ್ರಮವನ್ನು ಪ್ರಾರಂಭಿಸಿದೆ. ಹಾಗಾದರೆ UNEP ಬಗ್ಗೆ ನೋಡೋದಾದರೆ ಇದು 1972ರಲ್ಲಿ ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ಕೀನ್ಯಾದ ನೈರೋಬಿಯಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಇಂಗರ್ ಅಂಡರ್ಸನ್. ಸೊ WWE ಅಂತಂದರೆ ವಿಶ್ವ ವನ್ಯಜೀವಿ ನಿಧಿ 1961ರಲ್ಲಿ ಸ್ಥಾಪನೆಯಾಗಿದೆ. ಸ್ವಿಟ್ಜರ್ಲೆಂಡಿನ ಗ್ಲ್ಯಾಂಡ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳಿದ್ರೆ ಕರ್ಸ್ಟನ್ ಸ್ಟುಯೀಸ್ ಅಂತಕ್ಕಂಥವ್ರು. ಓಕೆ, IUCN ಬಗ್ಗೆ ನಾವು ನೋಡೋದಾದರೆ ನೋಡಿ, ಸ್ಥಾಪನೆಯಾಗಿದ್ದು 1948ರಲ್ಲಿ. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡಿನ ಗ್ಲ್ಯಾಂಡ್ನಲ್ಲಿದೆ. ಪ್ರಸ್ತುತ CEO ಬ್ರೂನೋ ಒಬೆರ್ಲೆ. ಓಕೆ, IUCN ಅಂದರೆ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಒಂದು ಸಂಸ್ಥೆಗಳಿವು. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಗಮನಿಸಿ, ಮೇ 2025ರಲ್ಲಿ ಲೆಫ್ಟಿನೆಂಟ್ ಜನರಲ್ JP ಮ್ಯಾಥ್ಯೂ ಅವರ ನಂತರ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ನೋಡಿ CISC ಅಂತ ಕರಿತೀವಿ, ಇದರ ನೂತನ ಮುಖ್ಯಸ್ಥರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ, ಏರ್ ಮಾರ್ಷಲ್ ಆಗಿರ್ತಕ್ಕಂಥ ಅಶುತೋಷ್ ದೀಕ್ಷಿತ್. ನೋಡಿ, ಇವರು ಪ್ರಸ್ತುತ ಏರ್ ಮಾರ್ಷಲ್. ಇದು ತುಂಬಾ ಇಂಪಾರ್ಟೆಂಟು, ಏರ್ ಮಾರ್ಷಲ್. ಗಮನಿಸಿ, ಇಂಡಿಯಾ ಟುಡೇ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಟೇಕ್ಸ್ ಚಾರ್ಜಸ್ ಆ್ಯಸ್ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್. ನೋಡಿ, ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೇಮಕಗೊಂಡಿದ್ದಾರೆ. ನವದೆಹಲಿಯ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ನ ಪ್ರಧಾನ ಕಚೇರಿಯಲ್ಲಿ ಚೀಫ್ ಆಫ್ ಸ್ಟಾಫ್ ಕಮಿಟಿ ಅಂದರೆ CISCಯ ಅಧ್ಯಕ್ಷರಿಗೆ
ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಗುರುವಾರ ಅಧಿಕಾರ ವಹಿಸಿಕೊಂಡರು. ಸುಮಾರು 4 ದಶಕಗಳ ವಿಶಿಷ್ಟ ಸೇವೆಯ ನಂತರ ಏಪ್ರಿಲ್ 30ರಂದು ನಿವೃತ್ತರಾದ ಲೆಫ್ಟಿನೆಂಟ್ ಜನರಲ್ JP ಮ್ಯಾಥ್ಯೂ ಅವರ ಉತ್ತರಾಧಿಕಾರಿಯಾಗಿ ಇವರು ನೇಮಕಗೊಂಡಿದ್ದಾರೆ. ಇನ್ನು 4ನೇ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ಲೇಖನವನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಡಿಜಿಟಲ್ ಪ್ರವೇಶ ಹಕ್ಕು ನೋಡಿ, ಡಿಜಿಟಲ್ ಪ್ರವೇಶ ಅಥವಾ ರೈಟ್ ಟು ಡಿಜಿಟಲ್ ಆಕ್ಸೆಸ್ ಅಂತ ಕರೀತಾರೆ, ಈ ಹಕ್ಕನ್ನು ಜೀವನ ಮತ್ತು ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಒಂದು ಭಾಗವಾಗಿದೆ ಎಂದು ತೀರ್ಪು ನೀಡಿದೆ. ನೋಡಿ, ಯಾವ ವಿಧಿ ಅಂತ ಕೇಳಿದರೆ 21ನೇ ವಿಧಿ. ನೋಡಿ, ಈಗ ಸುಪ್ರೀಂ ಕೋರ್ಟ್ ಇದೀಗ ಒಂದು ಆದೇಶವನ್ನು ಹೊರಡಿಸಿದೆ. ಏನು ಅಂತಂದರೆ ರೈಟ್ ಟು ಡಿಜಿಟಲ್ ಆಕ್ಸೆಸ್. ಸೊ ಇದು 21ನೇ ವಿಧಿಯಡಿಯಲ್ಲಿ ಕಂಡುಬರತಕ್ಕಂಥ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಏನಿದೆ ಅದರ ಅಡಿಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಒದಗಿಸಿದೆ. ಇದು ತುಂಬಾ ಇಂಪಾರ್ಟೆಂಟು. ರೈಟ್ ಟು ಡಿಜಿಟಲ್ ಆಕ್ಸೆಸ್ ಎಂಬುದು ಇದೀಗ 21 ಆ್ಯಕ್ಟ್ ಅಡಿಯಲ್ಲಿ ಬರುತ್ತದೆ. ನೋಡಿ, ಡಿಜಿಟಲ್ ಆಕ್ಸೆಸ್ ಎ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ಗಮನಿಸಬಹುದು, ಲೈಫ್ ಆ್ಯಂಡ್ ಲಿಬರ್ಟಿ ಯಾವ ವಿಧಿ ತಿಳಿಸುತ್ತದೆ ಅಂತಂದರೆ 21 ವಿಧಿ ತಿಳಿಸುತ್ತೆ. ಸೊ ವಿಧಿಯ ಅಡಿಯಲ್ಲೇ ಫಂಡಮೆಂಟಲ್ ರೈಟ್ಸ್ ಅಂದರೆ ಈ ಫಂಡಮೆಂಟಲ್ ರೈಟ್ಸ್ ಅಡಿಯಲ್ಲಿ ಈ ವಿಧಿ ಬರುತ್ತದೆ. ಸೊ ಈ ವಿಧಿ ಮುಖ್ಯವಾಗಿ ಡಿಜಿಟಲ್ ಆಕ್ಸೆಸ್ ಒಂದು ಪಾರ್ಟ್ ಅಂತ ಹೇಳಿದೆ. ಅಂದರೆ 21ನೇ ವಿಧಿಯಲ್ಲಿ ಕಂಡುಬರತಕ್ಕಂಥ ಒಂದು ಉಪಭಾಗವೇ ಡಿಜಿಟಲ್ ಆಕ್ಸೆಸ್ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಅಂದರೆ ಇದೊಂದು ನಮಗೆ ಫಂಡಮೆಂಟಲ್ ರೈಟ್ಸ್ ಆಗಿದೆ, ಮೂಲಭೂತ ಹಕ್ಕು ಎಂದು ಇದೀಗ ಸುಪ್ರೀಂ ಕೋರ್ಟ್ ಪ್ರಸ್ತುತಪಡಿಸಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇತ್ತೀಚೆಗೆ ಅಮರ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಅಮರ್ ಜೈನ್. ಸೊ ವರ್ಸಸ್ ಅಂತ ಮಾಡ್ಕೊಳ್ಳಿದ್ನ ಅಮರ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಅದರ್ಸ್ ಪ್ರಕರಣ. ಸೊ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಏನು ಹೇಳಿದೆ ಅಂದರೆ ಈ ಆಡಳಿತ ಮತ್ತು ಕಲ್ಯಾಣ ವಿತರಣಾ ವ್ಯವಸ್ಥೆಗಳಿಗೆ ಸಮಗ್ರ ಮತ್ತು ಅರ್ಥಪೂರ್ಣ ಡಿಜಿಟಲ್ ಪ್ರವೇಶ ಹಕ್ಕು ಜೀವನ ಮತ್ತು ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಒಂದು ಭಾಗವಾಗಿದೆ ಎಂದು ತೀರ್ಪು ನೀಡಿದೆ. ಓಕೆ, ದೃಷ್ಟಿಹೀನತೆ ಮತ್ತು ಆ್ಯಸಿಡ್ ದಾಳಿಯಿಂದ ಬದುಕುಳಿದವರು ಮುಂತಾದ ಅಂಗವಿಕಲ ವ್ಯಕ್ತಿಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಡಿಜಿಟಲ್ KYC ಮಾನದಂಡಗಳನ್ನು ಪರಿಷ್ಕರಿಸುವಂತೆ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ. ಸೊ ಈ ಸಲಹೆಯ ಅಂಡರಲ್ಲಿ ಡಿಜಿಟಲ್ ಒಂದು ಆಕ್ಸೆಸ್ ಏನಿದೆ ಇದು ಮೂಲಭೂತ ಹಕ್ಕು ಎಂಬತಕ್ಕಂಥ ಮಾಹಿತಿಯನ್ನು ಉಲ್ಲೇಖಿಸಿದೆ. ಹಾಗಾದರೆ ಇಂಟರ್ನೆಟ್ ಪ್ರವೇಶದ ಹಕ್ಕಿನ ಕುರಿತು ಸುಪ್ರೀಂ ಕೋರ್ಟ್ನ ಇತರೆ ತೀರ್ಪುಗಳು ನೋಡಿ. ಸಾಬು ಮ್ಯಾಥ್ಯೂ ಜಾರ್ಜ್ ವಿರುದ್ಧ ಭಾರತ ಒಕ್ಕೂಟ 2017. ಇಲ್ಲಿ ಏನು ಹೇಳಿದೆ ಅಂದರೆ ಪ್ರಸವ ಪೂರ್ವ ಲಿಂಗ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಈ ಸಂಬಂಧಿಸಿದ ಜಾಹೀರಾತುಗಳನ್ನು ಪೂರ್ವಭಾವಿಯಾಗಿ ನಿರ್ಧರಿಸಲು ಸರ್ಚ್ ಇಂಜಿನ್ಗಳಿಗೆ ನಿರ್ದೇಶನ ನೀಡಿತು. ಆದರೆ ಅದು ಮಾಹಿತಿ ಪಡೆಯುವ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಯಾವುದೇ ರೀತಿಯ ಮೊಟಕುಗೊಳಿಸುವಿಕೆ ಅಥವಾ ಉಲ್ಲಂಘಿಸುವಿಕೆಯನ್ನು ಉಂಟು ಮಾಡುವುದಿಲ್ಲ ಎಂದು ಈ ಪ್ರಕರಣದಲ್ಲಿ ಸ್ಪಷ್ಟಪಡಿಸಿದೆ. ಇನ್ನೊಂದು ಪ್ರಕರಣ ಬರುತ್ತೆ, ಅನುರಾಧ ಭಾಸಿನ್ ವಿರುದ್ಧ ಭಾರತ ಒಕ್ಕೂಟ 2020. ಇಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ಇಂಟರ್ನೆಟ್ಟನ್ನು ಪ್ರವೇಶಿಸುವುದು ಮತ್ತು ವ್ಯಾಪಾರ ಮಾಡುವ ಹಕ್ಕನ್ನು ಅನುಕ್ರಮವಾಗಿ ನೋಡಿ ವಿಧಿ 19 ಉಪವಿಧಿ 1A ಮತ್ತು ವಿಧಿ 19 ಉಪವಿಧಿ 1G ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ರಕ್ಷಿಸಲಾಗಿದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇನ್ನು ನಾವು 5ನೇ ಕ್ವಶನ್ ನೋಡೋಣ. ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ 2025ನೇ ಸಾಲಿನ ಏಪ್ರಿಲ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GSTಯ ಒಟ್ಟಾರೆ ಸಂಗ್ರಹ ಎಷ್ಟಾಗಿದೆ? ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ 2, 2.36 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಸೊ ಎಲ್ಲ ದಾಖಲೆಗಳನ್ನು ಇದು ಎಷ್ಟಾಗಿದೆ ಗಮನಿಸಬಹುದು. GST ಮೋಪ್ ಅಪ್ ಪ್ರೈಸಸ್ 12.6% ರೆಕಾರ್ಡ್ ನೋಡಿ ರೆಕಾರ್ಡ್ ಹೈ ಅಟ್ 2.37 ಲ್ಯಾಕ್ ಕ್ರೋರ್ ಇನ್ ಏಪ್ರಿಲ್ ತಿಂಗಳಲ್ಲಿ ಮುಖ್ಯವಾಗಿ 2.37 ಲ್ಯಾಕ್ ಕ್ರೋರ್ ಸಂಗ್ರಹವಾಗಿರತಕ್ಕಂಥದ್ದು. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಸರ್ವಕಾಲಿಕ ದಾಖಲೆ ಬರೆದಿದ್ದು 2.36 ಲಕ್ಷ ಕೋಟಿ ರು ಸಂಗ್ರಹವಾಗಿದ್ದು
ಇಂದಿನ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಇದು 12.6ರಷ್ಟು ಹೆಚ್ಚಾಗಿದೆ. ಹಾಗಾದರೆ ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು GST ಸಂಗ್ರಾಹಕವಾಗಿದೆ. ಅಂದರೆ ಗಮನಿಸಿ, ರಾಜ್ಯವಾರು ಸಂಗ್ರಹವನ್ನು ಗಮನಿಸಿದರೆ ಹೆಚ್ಚಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಕಾರಾತ್ಮಕ ಬೆಳವಣಿಗೆಯನ್ನು ತೋರಿಸಿವೆ. ಗಮನಿಸಿ, ಅಂದರೆ ಪಾಸಿಟಿವ್ ಅಂದರು ಗ್ರೌತ್ ಆಗಿರತಕ್ಕಂಥದ್ದು. ಇಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಹರಿಯಾಣ 16%ರಷ್ಟು ಗ್ರೌತ್ ಆಗಿದೆ. ಬಿಹಾರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ತಮಿಳುನಾಡು ಇವು GST ಆದಾಯದ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿವೆ. ಅಂದರೆ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ಗಮನಿಸಿ, ಇಲ್ಲಿ ಮಹಾರಾಷ್ಟ್ರ ಏನಿದೆ ಸರಿಸುಮಾರು 41,465 ಕೋಟಿ ರೂಪಾಯಿ GST ಸಂಗ್ರಹದೊಂದಿಗೆ ದೇಶದಲ್ಲೇ ಅತಿ ದೊಡ್ಡ GST ಸಂಗ್ರಾಹಕ ರಾಜ್ಯವಾಗಿದೆ ಮಹಾರಾಷ್ಟ್ರ. ನಂತರ ಕರ್ನಾಟಕ ಇದೆ. ಕರ್ನಾಟಕ 17,815 ಕೋಟಿ ರೂಪಾಯಿ ಸಂಗ್ರಹ ಮಾಡಿರತಕ್ಕಂಥದ್ದು ಎರಡನೇ ಅತಿ ಹೆಚ್ಚು. ನಂತರ ತಮಿಳುನಾಡು, ತದನಂತರ ಉತ್ತರ ಪ್ರದೇಶ, ತದನಂತರ ಗುಜರಾತ್ ಇದೆ. ಸೊ ಇವು ಬಲವಾದ ವೇಗವನ್ನು ಕಾಯ್ದುಕೊಂಡಿವೆ ಈ ರಾಜ್ಯಗಳು. ಕ್ರಮವಾಗಿ ಹೈಯೆಸ್ಟ್ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ, ಗುಜರಾತ್ ಕೊಡ್ತಾ ಇರತಕ್ಕಂಥದ್ದು. ಸೊ ಮುಖ್ಯವಾಗಿ ಮಾರ್ಚ್ 2025ರ GST ಸಂಗ್ರಹ 1.96 ಲಕ್ಷ ಕೋಟಿ ಸಂಗ್ರಹವಾಗಿತ್ತು, ನೆನಪಿರಲಿ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಪರೇಷನ್ ಕಗಾರ್ ಕಾರ್ಯಾಚರಣೆಯು ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ? ನೋಡಿ, ಆಪರೇಷನ್ ಕಗಾರ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಗಮನಿಸಬಹುದು, ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ಇದರ ಪ್ರಮುಖ ಆಪರೇಷನ್ನ ಒಂದು ಉದ್ದೇಶವಾಗಿದೆ. ನೋಡಿ, ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿಯಲ್ಲೇ ನಕ್ಸಲರ ವಿರುದ್ಧ ಕಾರ್ಯಾಚರಣೆಗಾಗಿ ಆಪರೇಷನ್ ಕಗಾರ್ ಕೈಗೊಳ್ಳಲಾಗಿತ್ತು. ಇದೀಗ ಸಕ್ಸಸ್ ಆಗಿದೆ. ಓಕೆ, ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಆಪರೇಷನ್ ಕಗಾರ್ ನಕ್ಸಲರನ್ನು ಓಡಿಸಿ ತ್ರಿವರ್ಣ ಧ್ವಜ ಹಿಡಿದ ಭದ್ರತಾ ಪಡೆಗಳು. ಸೊ ಇದು ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಯಾಗಿತ್ತು ಎಂಬುದು ಗಮನಿಸಬೇಕು. ನೋಡಿ, ಇದೇ ಮೊದಲ ಬಾರಿಗೆ ನಕ್ಸಲರ ವಿರುದ್ಧ ಅತಿ ದೊಡ್ಡ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ. ನಕ್ಸಲರ ದೊಡ್ಡ ಹಡಗು ತಾಣವಾಗಿದ್ದ ಕರ್ರೆಗುಡ್ಡ ಬೆಟ್ಟವನ್ನು ಭದ್ರತಾ ಪಡೆಗಳು ವಶಪಡಿಸಿಕೊಂಡಿವೆ. ದೇಶದಲ್ಲೇ ನಕ್ಸಲರನ್ನು ಸಂಪೂರ್ಣ ನಾಶ ಮಾಡುವುದೇ ನಮ್ಮ ಗುರಿ. ಇದು ನಡೆಯುವವರೆಗೂ ಕಾರ್ಯಾಚರಣೆ ಮುಂದುವರಿಯುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಏಪ್ರಿಲ್ 24ರಿಂದ ಈ ಕಾರ್ಯಾಚರಣೆಯು ಆರಂಭವಾಗಿದ್ದು, ಇದಕ್ಕೆ ಆಪರೇಷನ್ ಕಗಾರ್ ಎಂದು ಹೆಸರಿಡಲಾಗಿದೆ. ಭದ್ರತಾ ಪಡೆಗಳ ಹಿಡಿತದಲ್ಲೇ ಕರ್ರೆಗುಡ್ಡ ಬೆಟ್ಟ, ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿಯಲ್ಲಿ ಮುಖ್ಯವಾಗಿ ಕರೇಗುಡ್ಡ ಮತ್ತು ದುರ್ಗಮಗುಡ್ಡ ಬೆಟ್ಟಗಳಿವೆ. ಈ ಬೆಟ್ಟಗಳು ನೆಲಮಟ್ಟದಿಂದ 5,000 ಅಡಿ ಎತ್ತರದಲ್ಲಿವೆ. ಈ ಬೆಟ್ಟಗಳು ನಕ್ಸಲರ, ವಿಶೇಷವಾಗಿ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ ಅಂದರೆ PLGA ಸಂಘಟನೆಯ ಕೇಂದ್ರ ನೆಲೆಯಾಗಿತ್ತು. ಇದೀಗ ಭದ್ರತಾ ಪಡೆಗಳು ಇದನ್ನು ವಶಪಡಿಸಿಕೊಂಡಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.